ಇವೆಲ್ಲಕ್ಕೂ ಕೂಡ ಸಚಿವ ಸ್ಥಾನಮಾನ ಕೊಟ್ಟಿದ್ದಾರೆ ಸರ್. 26 ಕೋಟಿಗೂ ಹೆಚ್ಚು ವೆಚ್ಚ ಆಗುತ್ತೆ. ಮೊದಲೇ ಆರ್ಥಿಕ ಸಂಕಷ್ಟ ರಾಜ್ಯ ಸರ್ಕಾರಕ್ಕಿದೆ, ಅವ್ರಿಗೆ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಎದ್ದಿದೆ ಸರ್. ಇಲ್ಲ, ಅದು ಮುಖ್ಯಮಂತ್ರಿಗಳು ಹಿಂದೆ ಆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದರು ಈಗಲೂ ಅದನ್ನೇ ಕೊಡಬೇಕಾಗುತ್ತೆ. ಹೊಸದಾಗಿ ಈಗ ಅವರಿಗೆ ಕೊಡಲಿಲ್ಲ ಅಂದರೆ ಅದಕ್ಕೆ ಸ್ಟೇಟಸ್ಸು ಇರೋದಿಲ್ಲ. ಕೊಡಬೇಕು ಅಂದರೆ ಒಂದಿಷ್ಟು ಹಣ ಖರ್ಚಾಗುತ್ತೆ. ಹಿಂದೆ ಆ ಕಾರ್ಪೊರೇಷನ್ಗಳಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೋ ಅದನ್ನು ಕೊಡಲೇಬೇಕಾಗುತ್ತೆ. ಆ ರೀತಿ ಕೊಟ್ಟಿದ್ದಾರೆ. ಅದರಲ್ಲೇನು ಹೊಸದಾಗಿ ಏನು ಕಾಣಿಸ್ತಾ ಇಲ್ಲ. ಸರ್, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ ಜೀವಿತ ಸರ್ಟಿಫಿಕೇಟು, ಅಂದರೆ ಈಗ ಪಿಂಚಣಿದಾರರು ಪ್ರತಿ ವರ್ಷ ಜೀವಿತ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡ್ತಾರೆ, ನಾವು ಬದುಕಿದ್ದೀವಿ ಅಂತ. ಸೋರಿಕೆ ತಡೆಯೋದಕ್ಕೆ ಗೃಹಲಕ್ಷ್ಮಿಗೂ ಕೂಡ ಅದನ್ನು ಕಡ್ಡಾಯ ಮಾಡಿ ಪ್ರತಿ ವರ್ಷವೂ ಫಲಾನುಭವಿಗಳು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು ವಿಚಾರ CM ಅವರು CS ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಾರೆ. ಇದೊಂದು ರೀತಿಯಲ್ಲಿ ಈಗ 2-3 ತಿಂಗಳ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಯಾಕೆಂದರೆ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿದ್ದಾರೆ. ಅವರು ಇದೆಲ್ಲ ಏನು ನಮ್ಮಲ್ಲಿ ಕ್ಯಾಬಿನೆಟ್ಟಲ್ಲಿ ಏನು ಚರ್ಚೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆದರೆ ನಮಗೂ ಗೊತ್ತಾಗುತ್ತೆ. ಅದರಿಂದ ಆ ವಿಷಯದಲ್ಲಿ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಅದು ತನಿಖೆ ಮಾಡೋದಕ್ಕೆ ಹೇಳಿದೆ. ಏನು ಯಾವ ಕಾರಣಕ್ಕೆ ಆ ರೀತಿ ಆಗಿದೆ, ತೀರ್ಕೊಂಡಿದ್ದಾರೆ ಅನ್ನೋದನ್ನು ಈಗ ರಿಪೋರ್ಟ್ ಕೊಡ್ತಾರೆ. ಕೊಟ್ಟಾದಮೇಲೆ ಗೊತ್ತಾಗುತ್ತೆ. ಬಜೆಟ್ ಪೂರ್ವಭಾವಿ ಸಭೆ ಆಗಿದೆ, ಒಳಾಡಳಿತ ಇಲಾಖೆದು ಕೂಡ ಆಗಿದೆ. ತಾವೇನೇನು ಪ್ರಸ್ತಾವನೆ ಸಲ್ಲಿಸಿದ್ದೀರಿ ಅಂತ ಸರ್? ಅಲ್ಲ, ನಾವು ಮೊದಲನೇದಾಗಿ ರೆಕ್ರೂಟ್ಮೆಂಟಿಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ದೇನೆ. ಆಮೇಲೆ ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟು. ಪೊಲೀಸಿಗೆ ವೆಹಿಕಲ್ಸು ಅದೆಲ್ಲ ಬೇಕು ಅಂತ ಕೇಂದ್ರ ಸರ್ಕಾರ 15 ವರ್ಷದ ನಂತರ ಯಾವುದು ವೆಹಿಕಲ್ಸ್ಗಳನ್ನ ಯೂಸ್ ಮಾಡಬಾರ್ದು ಅಂತ ಏನು ಆದೇಶ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಾವಿರಾರು ವೆಹಿಕಲ್ಸನ್ನು ನಾವು ತೆಗೆದಿದ್ದೇವೆ. ಅದನ್ನು ರಿಪ್ಲೇಸ್ಮೆಂಟ್ ಆದರೂ ಮಾಡಬೇಕಲ್ಲ. ಹೊಸ ವೆಹಿಕಲ್ಸ್ ಕೊಂಡ್ಕೊಳ್ಳೋದು ಒಂದು ವಿಚಾರ, ಆದರೆ ಹಳೆ ವೆಹಿಕಲ್ಸನ್ನು ತೆಗೆದು ಹಾಕಿರೋದನ್ನು ರಿಪ್ಲೇಸ್ ಮಾಡೋದಕ್ಕೂ ಕೂಡ ಅದನ್ನು ಕೂಡ ನಾನು ಕೇಳ್ಕೊಂಡಿದ್ದೇನೆ. ಆಮೇಲೆ ನಮಗೆ ಹೌಸಿಂಗು ಭಾಳ ಇಂಪಾರ್ಟೆಂಟು. ಪೊಲೀಸ್ನವರು ಅವರ ಮನೆಗಳು ಅವರು ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡೇ ನಾವು ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಮಾಡಿದ್ವಿ. ಅದನ್ನು ಮುಖ್ಯಮಂತ್ರಿಗಳು ಕೂಡ ಅಪ್ರಿಷಿಯೇಟ್ ಮಾಡಿದರು ಮತ್ತು ಅದನ್ನು ಇನ್ನೊಂದು 5 ವರ್ಷ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಅವರೇ ಹೇಳಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಅಂತ ಕೇಳಿದ್ವಿ. ಇನ್ನೂ ಭಾಳಷ್ಟು ಸಣ್ಣ ಸಣ್ಣ ಕಾರ್ಯಕ್ರಮಗಳೆಲ್ಲ ಇದ್ದಾವೆ ನಮ್ಮಲ್ಲಿ. ಸೈಬರ್ ಕ್ರೈಮಿಂದು, ಡ್ರಗ್ಸನ್ನ ಹಿಡಿಯೋದಕ್ಕೆ, ಇವೆಲ್ಲ ಹೊಸ ವಿಚಾರಗಳು. ಅದಕ್ಕಾಗಿ ಹೆಚ್ಚು ಅದಕ್ಕೆ ಬೇಕಾದಂಥ ಇದನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ನೋಡಬೇಕು ಯಾವ ರೀತಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಮೆಟ್ರೋ ಟಿಕೆಟ್ ದರ ಸಂಬಂಧಪಟ್ಟಂತೆ ರಾಜ್ಯ ಸಂಸದರು ಈಗಲೂ ಕೂಡ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಾಳೆಯಿಂದ ದರ ಏರಿಕೆ ಆಗಬೇಕಾಗಿತ್ತಲ್ಲ, ಕೇಂದ್ರ ಸರ್ಕಾರ ಹೋಲ್ಡ್ ಮಾಡಿದೆ. ಮನೋಹರ್ ಲಾಲ್ ಖಟ್ಟರ್ ಅವರು, ನಗರಾಭಿವೃದ್ಧಿ ಸಚಿವರು, ಅವರು ಹೋಲ್ಡ್ ಮಾಡಿದ್ದಾರೆ. ಇದು ಯಾವಾಗಲೂ ಈ ಮೆಟ್ರೋದು ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡೂ ರಾಜ್ಯ ಮತ್ತು ಕೇಂದ್ರ ಎರಡೂ ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೇನೆ ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಕಮಿಟಿ ಬೇರೆ ಮಾಡ್ಬೋದು, ಕಮಿಟಿಯನ್ನು ಬೇರೆ ಮಾಡ್ಬೋದು. ಕಮಿಟಿ ಮಾಡಿದ ಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ. ಅವರು ಅವ್ರದ್ದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಮಾಡ್ತಾರೆ. ಹೊಸ AI ಸಾಫ್ಟ್ವೇರ್ಗೆ ಸಾಕಷ್ಟು ಆಕ್ಷೇಪ ಬರ್ತಾ ಇದೆ ಸರ್. 67 ಕೋಟಿ ರೂಪಾಯಿನಲ್ಲಿ ನೀವು ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೋಕ್ಕೆ, ಅಂದರೆ ಯಾರು ದ್ವೇಷ ಮೆಸೇಜು, ತಪ್ಪು ಮೆಸೇಜು, ಇವೆಲ್ಲ ಮೆಸೇಜ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಮತ್ತು ನಿಗಾ ಇಡೋದಕ್ಕೆ AI ಸಾಫ್ಟ್ವೇರ್ ಅಗತ್ಯ ಐತೆ ರಾಜ್ಯಕ್ಕೆ? ಇದು ಟಾರ್ಗೆಟ್ ರಾಜಕಾರಣ ಅನ್ನುವಂಥ ಆರೋಪ ಸರ್. ನೋಡಿ, ಒಂದು ಕಡೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಎಫೆಕ್ಟು ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದ ಅನಾಹುತ ಆಗುತ್ತೆ. ಭಾಳ ಜನ ಅದರಿಂದ
ಸತ್ತಿರೋದು ಕೂಡ ನಾವು ಉದಾಹರಣೆ ತಗೋಬೋದು. ಆಮೇಲೆ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ಗಳು ಹಾಳಾಗಿದೆ. ಆಮೇಲೆ ಈ ದ್ವೇಷದ ರೀತಿಯಲ್ಲಿ ಟೆರರಿಸ್ಟ್ಗಳು ಇನ್ವಾಲ್ವ್ ಆಗೋ ರೀತಿಯಲ್ಲಿ ಮತ್ತು ಬೇರೆ ಬೇರೆ ಸಮಾಜದ ದೃಷ್ಟಿಯಿಂದ ಇವೆಲ್ಲ ನಡ್ಕೊಂಡು ಬರ್ತಾ ಇದೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಈಗ ನೀವು ಸೈಬರ್ ಕ್ರೈಮ್ನಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ನೀವೇನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಆ ಸಾಫ್ಟ್ವೇರ್ಗಳು ಅವೆಲ್ಲ ಅಗತ್ಯ ಇದೆ ಅಲ್ವಾ? ನಾವೇ ಮಾಡಿಕೊಂಡ್ರೆ ಅದು ಬೇರೆ ವಿಚಾರ. ಅದಕ್ಕೆ ಹಣ ಖರ್ಚಾಗ್ತದೆ ಅಂದರೆ ಈಗ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಅಲ್ಲೆಲ್ಲ ಇನ್ನೂ ಹೆಚ್ಚೆಚ್ಚು ಖರ್ಚು ಮಾಡಿದ್ದಾರೆ. ಇನ್ನೂ 200-300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು, ಅದಕ್ಕೆ ಸೈಬರ್ ಸೆಂಟರ್ ಮಾಡ್ಕೋಬೇಕು. ಇವೆಲ್ಲ ಈಗ 1,000 ಕೋಟಿ ತಾವೇ ನೋಡಿದ್ರಿ ಇವತ್ತು ಮಾಧ್ಯಮದಲ್ಲಿ ಕೂಡ ನಮ್ಮ ಮೊಹಂತಿ ಅವರು DG ಇನ್ಚಾರ್ಜ್ ಆಫ್ ಸೈಬರ್ ಕ್ರೈಮ್ ಅವರು 1,000 ಕೋಟಿದ್ದು ಲೆಕ್ಕ ಹೇಳಿದ್ದಾರೆ. ಹಾಗಿರುವಾಗ ಇದರ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ನಾವುಗಳೇ ಪ್ರಶ್ನೆ ಮಾಡ್ಕೋಬೇಕು. ಒಂದು ಕಡೆ ನಿಯಂತ್ರಣ ಮಾಡ್ಕೋಬೇಕು, ಒಂದು ಕಡೆ ಅದನ್ನು ನಿಲ್ಲಿಸಬೇಕು, ಮಾನಿಟ್ರ್ ಮಾಡಬೇಕು. ಇದೆಲ್ಲಕ್ಕೂ ಒಂದಿಷ್ಟು ಹಣ ಖರ್ಚಾದೇ ಆಗುತ್ತೆ. ಜನರ ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥ ಆರೋಪವು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಹಂಗೆ ನೋಡಿಕೊಂಡ್ರೆ ಭಾಳಷ್ಟು ಅಂಥ ವಿಚಾರಗಳಿದ್ದಾವೆ. ಪ್ರೈವಸಿಗೆ ನಾವು ಇಂಟರ್ಫಿಯರ್ ಆಗ್ತೀವಿ ಅನ್ನೋದನ್ನು ಸಾಕಷ್ಟು ಸಾಫ್ಟ್ವೇರ್ಗಳಿರ್ಬೋದು, ಸಾಕಷ್ಟು ಸೈಬರ್ ಫೀಲ್ಡಲ್ಲಿ ಅದಕ್ಕೆ ಅಂಥ ಸಾಫ್ಟ್ವೇರ್ಗಳು ಇದ್ದಾವೆ. ಅದನ್ನು ನಾವು ನಿಯಂತ್ರಣ ಮಾಡದೆ ಇದನ್ನು ಮಾಡೋಕ್ಕೆ ಹೋದರೆ ನಮಗೆ ಎರಡಕ್ಕೂ ತೊಂದರೆ ಆಗುತ್ತಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.